ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ SATSನಲ್ಲಿ ಸೇತುಬಂಧ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಯ ಶ್ರೇಣಿಗಳು ಅಥವಾ ಗ್ರೇಡ್ಗಳನ್ನು ಯಾವ ರೀತಿ ನಮೂದಿಸೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೀವು ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಸರ್ಚ್ ಗೂಗಲ್ ಆರ್ ಟೈಪ್ URL ಅಲ್ಲಿ ನೀವು ಇಲ್ಲಿ STS ಅಂಥೇಳಿ ಕ್ಲಿಕ್ ಮಾಡಿ STS ಲಾಗಿನ್ ಓಪನ್ ಮಾಡಿ. ಇಲ್ಲಿ ಸರ್ಚ್ನಲ್ಲಿ ಕೊಟ್ಟಾಗ ನಿಮಗೆ ಈ ರೀತಿಯಲ್ಲಿ ಥರ್ಡ್ ಒನ್ ಇಲ್ಲಿ ಸೈನ್ ಇನ್ ಅಂತ ಬಂದು ಕೆಳಗಡೆ ನೀವು ನೋಡ್ಬೋದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಶೋ ಆಗ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಲಾಗಿನ್ ಎಸ್ ಟೀಚರ್ ಸ್ಯಾಟ್ಸ್ ಗವರ್ನಮೆಂಟ್ ಆರ್ ಏಡೆಡ್ ಸ್ಕೂಲ್ ಟೀಚರ್ಸ್ ಈ ರೀತಿಯಲ್ಲಿ ಆಪ್ಷನ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬಂತು, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಇಲ್ಲಿ ಲಾಗಿನ್ ಆ್ಯಸ್ ಅಂತ ತೋರಿಸ್ತಾ ಇದೆ, ಟೀಚರ್ ಸ್ಯಾಟ್ಸ್ ಯೂಸರ್, ಆಫೀಸ್ DDPI ಯೂಸರ್ ಮತ್ತು ನೋಡಲ್ ಆಫೀಸರ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ಟೀಚರ್ ಆಗಿರೋದ್ರಿಂದ ಟೀಚರ್ ಮೇಲೆ ಕ್ಲಿಕ್ ಮಾಡಿ. ಅನಂತರ ಇಲ್ಲಿ ನೀವು ನಿಮ್ಮ KJD ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಯೂಸರ್ ನೇಮಲ್ಲಿ. ನಂತರ ಸೆಂಡ್ OTP ಅಂತ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ಗೆ OTP ಕೂಡ ಬಂದಿರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಇಲ್ಲ ನೀವು OTPಯನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ನಾನು ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವೆರಿಫೈ ಆದ ನಂತರ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು ವೆಲ್ಕಮ್ ಅಂತ ಬಂದು ನಿಮ್ಮ ಹೆಸರು ಮತ್ತು ನೀವು PhD ಅಥವಾ GPT ಆಗಿದ್ದರೆ ಅದು ಕೂಡ ಡೆಸಿಗ್ನೇಷನ್ ತೋರಿಸ್ತಾ ಹೋಗುತ್ತೆ. ಆನಂತರ ಇಲ್ಲಿ ಡೇಟ್, ಇವತ್ತಿನ ಡೇಟ್ ಏನಿರುತ್ತೆ ಡೇಟ್ ಮತ್ತು ಟೈಮ್ ಕೂಡ ಶೋ ಆಗ್ತಿರುತ್ತೆ. ಇಲ್ಲಿ ಮಿಡ್ಲಲ್ಲಿ ನೋಡ್ಬೋದು ನೀವು ಲೆಸನ್ ಪ್ಲ್ಯಾನ್ ಆ್ಯಂಡ್ ಅಸೆಸ್ಮೆಂಟ್ಸ್ ಅಂತೇಳಿ ಶೋ ಆಗ್ತಿರುತ್ತೆ. ಇಲ್ಲಿ ಲೆಫ್ಟಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ 3 ಗೆರೆ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್, ಅಸೆಸ್ಮೆಂಟ್, LBA ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್, ಬ್ರಿಡ್ಜ್ ಕೋರ್ಸ್ ಅಂತೇಳಿ. ಲಾಸ್ಟ್ ಇಯರಲ್ಲಿ ನಾವು LBAನ ಎಂಟ್ರಿ ಮಾಡ್ಬೇಕಾದ್ರೆ ಇದೇ ಲಾಗಿನನ್ನು ಇದೇ ಒಂದು ಲಿಂಕನ್ನು ನಾವು ಬಳಸ್ಕೊಂಡು ಏನು ಮಾಡ್ತಾಯಿದ್ವಿ, LBA ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ತಾಯಿದ್ವಿ. ಈ ಒಂದು LBA ಲಾಗಿನ್ನಲ್ಲೇ ನಮಗೆ ಬ್ರಿಡ್ಜ್ ಕೋರ್ಸನ್ನು ಸೇತುಬಂಧ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಒಂದು ಶ್ರೇಣಿಗಳನ್ನು ನಮೂದು ಮಾಡಲಿಕ್ಕೆ ಇಲ್ಲೇ ಕೂಡ ಆಪ್ಷನನ್ನು ನಮಗೆ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ನಾನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಫಸ್ಟ್ ನಾನು ಈಗ ಎಲ್ಲ ಬೈಲಿಂಗ್ವಲ್ ಶಾಲೆಗಳಾಗಿರೋದ್ರಿಂದ ಇಂಗ್ಲೀಷನ್ನು ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಕ್ಲಾಸಲ್ಲಿ ನಾನು ಇಲ್ಲಿ 5th ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ಇಲ್ಲಿ ಗ್ರೂಪಲ್ಲಿ ಕನ್ನಡ ಇಂಗ್ಲೀಷ್, ಯಾಕಂದರೆ ಇವರಿಗೆ ಹಿಂದಿ ಇಲ್ದಿರೋದ್ರಿಂದ EMKNENG ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಸಬ್ಜೆಕ್ಟಲ್ಲಿ ನಾನಿಲ್ಲಿ ಮ್ಯಾಥಮೆಟಿಕ್ಸನ್ನು ಎಂಟ್ರಿ ಮಾಡ್ತಿರೋದ್ರಿಂದ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸನ್ನು ಕೊಟ್ಟಿದ್ದೀನಿ. ಡೇಟ್, ನೀವು ಸೇತುಬಂಧ ಪೂರ್ವ ಪರೀಕ್ಷೆನ ಯಾವ ದಿನಾಂಕದಂದು ಮಾಡಿರ್ತೀರ ಆ ದಿನಾಂಕವನ್ನು ಇಲ್ಲಿ ನಮೂದಿಸಬೇಕು. 2ನೇ ತಾರೀಕು ಅಥವಾ 4ನೇ ತಾರೀಕು ಯಾವ ಡೇಟ್ ಇರುತ್ತೆ ಅದನ್ನು ಎಂಟರ್ ಮಾಡಿ. ನಾನಿಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ಸರ್ಚ್ ಅಂತ ಕಾಣಿಸ್ತಾ ಇದೆಯಲ್ಲ ರೆಡ್ಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಪ್ರೀ ಟೆಸ್ಟ್ 4A ಅಂಥೇಳಿ ಕಾಣಿಸ್ತಾ ಇದೆ. ಪ್ರೀ ಟೆಸ್ಟ್ 4A ಕ್ಲಾಸ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಆನಂತರ ಡೇಟ್ ಕೂಡ ಬರ್ತಾ ಇದೆ, ಸಬ್ಜೆಕ್ಟ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಸ್ಟೂಡೆಂಟ್ ಬ್ರಿಡ್ಜ್ ಕೋರ್ಸ್ ಡೀಟೇಲ್ಸ್ ಅಂತ ಬಂತು. ಇಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಷ್ಟು ಕೂಡ ಇಲ್ಲಿ ಶೋ ಆಗ್ತಿರುತ್ತೆ. ನಂತರ ಇಲ್ಲಿ ಸ್ಟೂಡೆಂಟ್ ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್ ಮತ್ತು SATS ID ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ LOSಗಳನ್ನು ನೋಡ್ಬೋದು, ಅಪೇಕ್ಷಿತ ಕಲಿಕಾ ಫಲಗಳು. ಟೋಟಲ್ ಆಗಿ ನಮಗೆ 10 ಅಪೇಕ್ಷಿತ ಕಲಿಕಾ ಫಲಗಳಿಗೆ ನಾವು ಇಲ್ಲಿ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟನ್ನು ಮಾಡಬೇಕಾಗಿರುತ್ತೆ. ಸೊ ಈ LO1, LO2, LO10ವರೆಗೂ ಏನಿದೆಯಲ್ಲ, ಅದಕ್ಕೆ ಪ್ರತಿಯೊಂದು ಮಗು ಯಾವ ಒಂದು ಶ್ರೇಣಿಗಳನ್ನು ಪಡೆದಿರ್ತಾರೋ ಇಲ್ಲಿ ನಮೂದು ಮಾಡ್ತಾ ಹೋಗಬೇಕು. ನಾನಿಲ್ಲಿ ಒಂದು ಮಗುವಿನ ಒಂದು ಶ್ರೇಣಿಗಳನ್ನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂಗೆ. ಈಗ ಆ ಮಗು ಏನು ಮಾಡಿದೆ ಅಂತಂದರೆ A ಶ್ರೇಣಿಯನ್ನು ಪಡೆದಿದೆ. A ಶ್ರೇಣಿಯನ್ನು LO1ಗೆ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ A ಶ್ರೇಣಿಯನ್ನು ಹಾಕಿದ ತಕ್ಷಣ ಅದು ಗ್ರೀನ್ ಕಲರಲ್ಲಿ ಶೋ ಆಗ್ತಾ ಇದೆ. ನಂತರ ಮತ್ತೆ A ಹಾಕ್ತಾ ಇದ್ದೀನಿ, ಗ್ರೀನ್ ಕಲರ್, A ಗ್ರೀನ್ ಕಲರ್, A ಗ್ರೀನ್ ಕಲರ್. ಇಲ್ಲಿ ಯಾವುದಾದ್ರೂ ಒಂದು LO5ಅಲ್ಲಿ ಆ ಮಗು ಏನು ಮಾಡಿದೆ, B ಶ್ರೇಣಿಯನ್ನು ಪಡೆದಿದೆ. ನಾನು ಅದಕ್ಕೆ ಮಾತ್ರ ನಾನು B ಹಾಕ್ತಾ ಇದ್ದೀನಿ. ಸೊ B ಹಾಕಿದ ತಕ್ಷಣ ಇಲ್ಲಿ ಏನಾಗುತ್ತೆ ಅಂದರೆ ಅದು ಗ್ರೀನ್ ಕಲರ್ ಇದ್ದಿದ್ದು ಇದು ರೆಡ್ ಕಲರಿಗೆ ಬರುತ್ತೆ. B ಶ್ರೇಣಿಗೆ ಮಾತ್ರ ರೆಡ್ ಕಲರ್ ಮತ್ತು A ಶ್ರೇಣಿಗಳಿಗೆ ಗ್ರೀನ್ ಕಲರ್ ಬರುತ್ತೆ. ಈಗ ನಾನು 5ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಶ್ರೇಣಿಗಳನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಸೇವ್ ಮತ್ತು ಫೈನಲ್ ಸೇವ್ ಅಂಥೇಳಿ
ನೋಡಿ ಇಲ್ಲಿ ಸೇವ್ ರೆಡ್ ಕಲರ್ ಏನು ಕಾಣುತ್ತಲ್ಲ, ಸೇವ್ ಮಾತ್ರ ಕ್ಲಿಕ್ ಮಾಡಿ. ಫೈನಲ್ ಸೇವನ್ನು ಈಗಲೇ ಕೊಡಬೇಡಿ. ಫೈನಲ್ ಸೇವನ್ನು ಕೊಟ್ಟಿದ್ದೆ ಆದರೆ ಅದು ಫ್ರೀಸ್ ಆಗಿಬಿಡುತ್ತೆ. ಯಾವುದೇ ರೀತಿ ಮುಂದೆ ನಿಮಗೆ ಎಡಿಟ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಈಗ ಸೇವ್ ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೇವ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಬಂದು ಆರ್ ಯು ಶೂರ್ ಯು ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡಾಟಾ ಅಂತ ಬರ್ತಾ ಇದೆ. ಸೇವ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆಗೆ ಇಲ್ಲಿ ಸೇವ್ಡ್ ಸಕ್ಸಸ್ಫುಲಿ ಅಂಥೇಳಿ ತೋರಿಸ್ತಾ ಇದೆ. ಇದೇ ರೀತಿ ನೀವು ಪ್ರತಿಯೊಂದು ತರಗತಿಗಳನ್ನು, ಮೀಡಿಯಮನ್ನು, ಗ್ರೂಪನ್ನು, ಸಬ್ಜೆಕ್ಟನ್ನು, ಆನಂತರ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಸರ್ಚ್ ಕೊಟ್ಟು ನೀವು ಇದೇ ರೀತಿ ನೀವು ಶ್ರೇಣಿಗಳನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಸೇತುಬಂಧ ಪೂರ್ವ ಪರೀಕ್ಷೆಯ ಶ್ರೇಣಿಗಳು. ಆನಂತರ ಇಲ್ಲಿ ನಾವು ಕೆಳಗಡೆಗೆ ನೋಡ್ಬೋದು, ಇಲ್ಲಿ ಪ್ರೀ ಟೆಸ್ಟ್ 5A ವ್ಯೂ ಓನ್ಲಿ ಅಂತ ಕೊಟ್ಟಿದ್ದಾರೆ. ಇನ್ನೂ ಕೂಡ ಅದು ಆಪ್ಷನ್ ಓಪನ್ ಆಗ್ತಾ ಇಲ್ಲ. ಆನಂತರ ಇಲ್ಲಿ ಸೆಪ್ಟೆಂಬರ್ ವ್ಯೂ ಓನ್ಲಿ ಮತ್ತು ಡಿಸೆಂಬರ್ ವ್ಯೂ ಓನ್ಲಿ. ಇದು ಸೇತುಬಂಧ ಪೂರ್ವ ಪರೀಕ್ಷೆಯನ್ನು ನಾವು ಮಾಡಿದ ನಂತರನೂ ಕೂಡ ಆ ಮಗು ಏನಾದ್ರು ಬಿ ಶ್ರೇಣಿಯನ್ನು ಪಡೆದಿದ್ದಾದರೆ ಆ ಮಗುವಿಗೆ ನಾವು ಅಂತಿಮದಲ್ಲಿ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳನ್ನು ಗಳಿಸಿದಂಥ ಮಗುಗಳನ್ನು ನಾವು ಏನು ಮಾಡಬೇಕು, ಇಲ್ಲಿ ಪರೀಕ್ಷೆಗಳನ್ನು ನಡೆಸಿ ಇಲ್ಲಿ ಶ್ರೇಣಿಗಳನ್ನು ಎಂಟರ್ ಮಾಡಬೇಕಾಗಿರುತ್ತೆ. ನೋಡಿ ಇಲ್ಲಿ ಪೋಸ್ಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಇದೆ, ಔಟ್ಸೈಡ್ ಆ್ಯಕ್ಟಿವ್ ವಿಂಡೋ ವ್ಯೂ ಓನ್ಲಿ ಅಂತ ಬರ್ತಾ ಇದೆ. ಇನ್ನೂ ಕೂಡ ಇದು ಆಪ್ಷನ್ನು ಶೋ ಆಗ್ತಾ ಇಲ್ಲ. ಧನ್ಯವಾದಗಳು.